ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಪ್ರವೀಣ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಏನಪ್ಪ ಅಂತಂದರೆ ಈ ವ್ಲಾಗಲ್ಲಿ ಮಟನ್ ಬಿರಿಯಾನಿ ಮಾಡೋಣ ಅಂತ ಇದ್ದೀನಿ. ಸೊ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ನನ್ನ ಸ್ಟೈಲಲ್ಲಿ ಹೇಗೆ ಮಾಡ್ತೀನಿ ಮಟನ್ ಬಿರಿಯಾನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ಕ್ವಿಕ್ಕಾಗಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಮಟನ್ ಬಿರಿಯಾನಿ ಮಾಡೋಕ್ಕೆ. ಸೊ ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ ಮಟನ್ ಬಿರಿಯಾನಿ ಹೇಗೆ ಮಾಡೋದು ಅಂತ. ಓಕೆ. ಸೊ ಫ್ರೆಂಡ್ಸ್, ಇಲ್ಲಿ ಮಟನ್ ಬಿರಿಯಾನಿ ಮಾಡೋದಕ್ಕೆ ಎಲ್ಲದನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಏನಪ್ಪ ಅಂತಂದರೆ ನಾನು ಇಲ್ಲಿ ವೆಜ್ ಕುಕ್ ಮಾಡ್ತೀನಲ್ವ, ಸೊ ಅಲ್ಲಿ ಒಗ್ಗರಣೆ ಎಲ್ಲ ಕೊಟ್ಕೊಳ್ತೀನಿ ಮತ್ತು ಅಲ್ಲಿ ಮಟನ್ ಬೇಯಕ್ಕೆ ಇಟ್ಟು ಬರ್ತೀನಿ ನಾನ್ ವೆಜ್ ಸ್ಟವಲ್ಲಿ. ಸೊ 2 ಗ್ಯಾಸ್ನ ಯೂಸ್ ಮಾಡ್ಕೊಳ್ತೀನಿ ಬಿಕಾಸ್ ಬೇಗ ಆಗುತ್ತೆ ಅಂತ ಹೇಳಿ. ಸೊ ನೀವು ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ, ಏನಿದು 2 ಥರ ಸ್ಟವ್ ಇದೆ ಅಂತೇಳಿ. ಸೊ ನಾನು ವೆಜ್ ಕುಕ್ ಮಾಡೋದ್ರೊಳಗಡೆ ಎಲ್ಲ ಒಗ್ಗರಣೆ ಕೊಟ್ಕೊಂಡು ಫೈನಲಾಗಿ ಅಲ್ಲೇ ಒಟ್ಟಿಗೆ ಕುಕ್ ಮಾಡ್ತೀನಿ. ಸೊ ಈಗ ಬೇಗ ಬ್ರೇಕ್ಫಾಸ್ಟ್ಗೆ ಮಾಡ್ತಾಯಿದ್ದೀನಿ. ಸೊ ಕ್ವಿಕ್ಕಾಗಿ ಮಟನ್ ಬಿರಿಯಾನಿ ಮಾಡೋಣ ಫ್ರೆಂಡ್ಸ್. ಓಕೆ. ಸೊ ಫ್ರೆಂಡ್ಸ್, ಈಗ ಬಿರಿಯಾನಿ ಮಾಡ್ತಾಯಿದ್ದೀನಿ. ಫಸ್ಟ್ ಎಣ್ಣೆ ಹಾಕ್ತೀನಿ. ಸೊ ಫ್ರೆಂಡ್ಸ್, ಒಂದು 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ ಇವಾಗ. ಸೊ ಫ್ರೆಂಡ್ಸ್, ಒಗ್ಗರಣೆಗೆ ಒಂದು ಪೀಸಷ್ಟು ಚಕ್ಕೆ ಹಾಕ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಹಸಿಮೆಣ್ಸಿನ್ಕಾಯಿ. ಸೊ ಫ್ರೆಂಡ್ಸ್, ಹಸಿಮೆಣ್ಸಿನ್ಕಾಯಿ ಒಂದು 5 ತಗೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಡ್ರೈ ಆಯಿತು. ಸೊ ಇವಾಗ ಆನಿಯನ್ ಹಾಕೊಳ್ಳೋಣ. ಸೊ ಫ್ರೆಂಡ್ಸ್, ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಡ್ರೈ ಆಗಿದೆ. ಸೊ ಇವಾಗ ಸ್ಲೈಸ್ ಆಗಿ ಆನಿಯನ್ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಈ ಥರ ಸ್ಲೈಸ್ ಆಗಿ. ಸೊ ಇದನ್ನು ಹಾಕೊಳ್ಳೋಣ. ಇವಾಗ ಚೆನ್ನಾಗಿ ಡ್ರೈ ಮಾಡಬೇಕು. ಸೊ ಫ್ರೆಂಡ್ಸ್, ಸ್ಲೈಸಾಗಿ ಕಟ್ ಮಾಡಿರೋ ಆನಿಯನ್ ಹಾಕ್ತಾ ಇದ್ದೀನಿ. ಸೊ ಎಣ್ಣೆಲಿ ಕ್ಲೀನಾಗಿ ಡ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಸ್ವಲ್ಪ ಕ್ಲೀನಾಗಿ ಡ್ರೈ ಆಗಲಿ. ಸೊ ಫ್ರೆಂಡ್ಸ್, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕ್ತಾ ಇದ್ದೀನಿ. ಆನಿಯನ್ ಬೇಗ ಬ್ರೌನಿಷ್ ಆಗುತ್ತೆ ಅಂತ, ಬೇಗ ಬ್ರೌನಿಷ್ ಆಗುತ್ತೆ ಸಾಲ್ಟ್ ಹಾಕೋದ್ರಿಂದ. ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ಬ್ರೌನಿಷ್ ಕಲರ್ ಆಗಲಿ, ಚೆನ್ನಾಗಿ ಡ್ರೈ ಆಗಲಿ ಎಣ್ಣೆಲಿ. ಸೊ ಅಷ್ಟರೊಳಗೆ ಸೊ ಫ್ರೆಂಡ್ಸ್, ಆನಿಯನ್ ಚೆನ್ನಾಗಿ ಡ್ರೈ ಆಗಲಿ. ಅಷ್ಟರೊಳಗಡೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಬಿರಿಯಾನಿಗೆ ಏನೇನು ಪೇಸ್ಟ್ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ ಇವಾಗ. ಸೊ ಫ್ರೆಂಡ್ಸ್, ನೋಡಿ ಇಲ್ಲಿ ಒಂದು 2 ಪೀಸಷ್ಟು ಚಕ್ಕೆ, ಲವಂಗ ಒಂದು 5, 4 ಏಲಕ್ಕಿ ಇಷ್ಟು ಮಿಕ್ಸಿ ಮಾಡ್ಕೊಳಕ್ಕೆ ಹಾಕ್ತಾ ಇದ್ದೀನಿ. ಸೊ ನೆಕ್ಸ್ಟು ಕೊಬ್ಬರಿ ಒಂದು ಬಟ್ಲಷ್ಟು ಹಸಿ ಕೊಬ್ಬರಿ ಫ್ರೆಂಡ್ಸ್, ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಸೊ ನೆಕ್ಸ್ಟು ಆನಿಯನ್ನು ಒಂದು ಅರ್ಧ ಆನಿಯನ್ನು ಸಹ ಪೇಸ್ಟ್ ಮಾಡ್ಕೊಳ್ತೀನಿ. ಶುಂಠಿ ಒಂದು ಇಂಚಷ್ಟು ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಸಹ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಹಾಕ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಕಡಲೆ ಒಂದು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಗಸಗಸೆನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಪೇಸ್ಟ್ ಮಾಡೋದಕ್ಕೆ. ಫ್ರೆಂಡ್ಸ್, ಬೆಳ್ಳುಳ್ಳಿ ಒಂದು ಬಟ್ಲಷ್ಟಿಷ್ಟು, ಗೊತ್ತಾಗ್ತಿದೆ ಅನಿಸುತ್ತೆ ಮೆಜರ್ಮೆಂಟು. ಸೊ ಇಷ್ಟು ಬೆಳ್ಳುಳ್ಳಿನ ಸಹ ನಾನು ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಹಾಕ್ತೀನಿ. ಸೊ ಫ್ರೆಂಡ್ಸ್, ಟೊಮೆಟೊ ಒಂದು ಅರ್ಧ ತೊಗೊಂಡಿದ್ದೀನಿ, ಇದನ್ನು ಸಹ ನಾನು ಮಿಕ್ಸಿ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್, ನೋಡಿ ಇಲ್ಲಿ ಪುದೀನ ಸೊಪ್ಪು ಒಂದಿಷ್ಟು ತೊಗೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಸೋಂಪು ತೊಗೊಂಡಿದ್ದೀನಿ, ನೀವು ತಗೊಳ್ಳಿ, ಮಿಸ್ ಆಗಿಬಿಟ್ಟಿದೆ ವಿಡಿಯೋ. ಕೊತ್ತಂಬರಿ ಸೊಪ್ಪು ಒಂದು ಮುಷ್ಟಿ ಅಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸೊ ಇದಿಷ್ಟನ್ನ
ನಯಸ್ಸಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ ಇವಾಗ. ಸೊ ಫ್ರೆಂಡ್ಸ್, ಬಿರಿಯಾನಿಗೆ ಅಷ್ಟನ್ನು ಪೇಸ್ಟ್ ಮಾಡಿಕೊಂಡೆ. ಸೊ ಫ್ರೆಂಡ್ಸ್, ಈಗ ಆನಿಯನ್ ಡ್ರೈ ಆಗಿದೆ, ಚೆನ್ನಾಗಿ ಬ್ರೌನಿಶ್ ಕಲರ್ ಆಗಿದೆ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಸೊ ಅದನ್ನು ಸಹ ನಾನು ಹಾಕ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇದು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಎಣ್ಣೆಯಲ್ಲಿ ಡ್ರೈ ಆಗಲಿ. ಸೊ ಫ್ರೆಂಡ್ಸ್, ಇಲ್ಲಿ ಒಂದು 3 ಟೊಮೆಟೊ ತೊಗೊಂಡಿದ್ದೀನಿ ನಾನು. ಸೊ ಅದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಡ್ರೈ ಆಗೋಕ್ಕೆ ಸೊ ಟೊಮೆಟೊನೂ ಸಹ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಡ್ರೈ ಮಾಡ್ಕೊಳ್ಳೋಣ ಟೊಮೆಟೊನು. ಸೊ ಇವಾಗ ಆನಿಯನ್ ಮತ್ತೆ ಟೊಮೆಟೊ ಎಲ್ಲ ಡ್ರೈ ಮಾಡ್ಕೊಂಡಿದ್ವಿ ಅಲ್ವಾ. ಸೊ ಆನಿಯನ್ ಮತ್ತೆ ಟೊಮೆಟೊ ಎಲ್ಲ ಡ್ರೈ ಮಾಡ್ಕೊಂಡಿದ್ವಿ ಅಲ್ವಾ ಫ್ರೆಂಡ್ಸ್. ಸೊ ಅದಕ್ಕೆ ಹಾಕಿ ಪೇಸ್ಟ್ ಮಾಡಿರುವಂಥ ಮಸಾಲೆ ಸಹ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಒಂದು 2 ಟೀ ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಗ್ರೀನ್ ಚಿಲ್ಲಿ ಹಾಕಿದ್ದೀನಿ, ಅಂದ್ರೆ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ರೆ ಅದೊಂಥರ ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ. ಸೊ ನಾನು ಹಾಕ್ತೀನಿ. ಸೊ ಫ್ರೆಂಡ್ಸ್, ಇವಾಗ ಕುಕ್ಕರಿಗೆ ಆಯಿಲ್ ಹಾಕಿದ್ದೀನಿ. ಒಂದು 3/4 kg ಅಷ್ಟಿದೆ ಫ್ರೆಂಡ್ಸ್ ಮಟನ್. ಸೊ ಅದನ್ನು ಚೆನ್ನಾಗಿ ಆಯಿಲಲ್ಲಿ ಡ್ರೈ ಮಾಡ್ಕೋಬೇಕು. ಸೊ ಎಣ್ಣೆ ಕಾದಿದೆ, ಸೊ ಅದಕ್ಕೆ ಹಾಕ್ತಾ ಇದ್ದೀನಿ ಮಟನ್ನು. ಸೊ ಫ್ರೆಂಡ್ಸ್, ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಟನ್ನ ಚೆನ್ನಾಗಿ ಡ್ರೈ ಮಾಡಬೇಕು ಫ್ರೆಂಡ್ಸ್ ಎಣ್ಣೆಲಿ. ನನಗೆ ಒಂದು ಲೋ ಫ್ಲೇಮಲ್ಲಿ ಬಿಟ್ಬಿಡ್ತೀನಿ, ಒಂದು 5 minutes ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಇಡ್ತೀನಿ. ನಾವು ಮಟನ್ ಏನು ಹಾಕಿದ್ದೀವಲ್ವ ಅದು ಚೆನ್ನಾಗಿ ಡ್ರೈ ಆಗುತ್ತೆ. ಸೊ ಫ್ರೆಂಡ್ಸ್, ನಾನು ಆಯಿಲ್ ಹಾಕಿ ಮಟನ್ ಸ್ವಲ್ಪ ಡ್ರೈ ಮಾಡ್ಕೊಂಡೆ ಅಲ್ವಾ. ಸೊ ಅದಕ್ಕೇನೆ ಅರಿಶಿನ ಪುಡಿ ಮತ್ತು ನನಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕಿ ಈಗ ಲಿಡ್ ಕ್ಲೋಸ್ ಮಾಡಿ 5 minutes ಬಿಡ್ತೀನಿ ಫ್ರೆಂಡ್ಸ್. ಆ ಮಟನ್ ಎಣ್ಣೆ ಚೆನ್ನಾಗಿ ಆಯಿಲಲ್ಲಿ ಡ್ರೈ ಆಗುತ್ತೆ. ಸೊ ಫ್ರೆಂಡ್ಸ್, ನಾನು ಆವಾಗಲೇ ಎಲ್ಲ ಬಿರಿಯಾನಿ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೀವಲ್ವಾ, ಏನು ಆನಿಯನ್ನು ಟೊಮೆಟೊ ಎಲ್ಲ ನಾನು ಏನೇನು ಒಗ್ಗರಣೆ ಎಲ್ಲ ಮಾಡಿ ಮಸಾಲೆ ಎಲ್ಲ ಪೇಸ್ಟ್ ಮಾಡಿದೆಲ್ಲ ಹಾಕಿಟ್ಟಿದ್ದಲ್ವ. ಸೊ ಇದನ್ನ ಮಟನ್ ಡ್ರೈ ಆಗಿದ್ದಲ್ವ, ಸೊ ಅದಕ್ಕೆ ಹಾಕ್ತೀನಿ ಇವಾಗ. ಫ್ರೆಂಡ್ಸ್, ನಾನು ನೀರೆಲ್ಲ ಅಕ್ಕಿಗೆ ಎಷ್ಟು ಬೇಕು ಒಂದು 2 glasses ಅಕ್ಕಿ ನಾನು ಬಾಸುಮತಿ ರೈಸ್ ನೆನೆಸಿಟ್ಟಿದ್ದೀನಿ. ಸೊ ಅದಕ್ಕೆ ಒಂದು 5 glasses ಮಟನ್ ಬೇಯಬೇಕಲ್ವಾ. ಸೊ ಅಷ್ಟು ನಾನು ನೀರು ಹಾಕಿ ಇವಾಗ ಮಟನ್ ಒಂದು ವಿಷಲ್ ಕೂಗಿಸ್ಕೊಳ್ತೀನಿ. ಸೊ ಆಮೇಲೆ ಕೂಗಾದ ನಂತರ ನಾನು ಅಕ್ಕಿ ಹಾಕಿ ಒಂದು ವಿಷಲ್ ಮಾಡಿಸಿದ್ರೆ ಬಿರಿಯಾನಿ ರೆಡಿ ಆಗುತ್ತೆ. ಸೊ ನೆಕ್ಸ್ಟ್ ಪ್ರೊಸೆಸ್ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ಲಿಡ್ ಕ್ಲೋಸ್ ಮಾಡಿ. ಸೊ ಫ್ರೆಂಡ್ಸ್, ಇವಾಗ ನಾನು ಒಂದು ವಿಷಲ್ ಕೂಗಿಸ್ಕೊಳ್ತೀನಿ ಲಿಡ್ ಕ್ಲೋಸ್ ಮಾಡಿ. ಸೊ ಫ್ರೆಂಡ್ಸ್, ಒಂದು ವಿಷಲ್ ಕೂಗಿಸ್ಕೊಳ್ಳೋಣ ಈಗ ಮಟನ್ನ. ಸೊ ಫ್ರೆಂಡ್ಸ್, ನೋಡಿ ಇಲ್ಲಿ ಒಂದು ವಿಷಲ್ ಹಾಕ್ಸ್ಕೊಂಡಿದ್ದೀನಿ. ಮಟನ್ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್, ತೋರಿಸ್ತೀನಿ ನೋಡಿ. ತುಂಬ ಬಿಸಿ ಇದೆ ಫ್ರೆಂಡ್ಸ್, ಒಟ್ಟು ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ಮಟನ್. ಸೊ ಫ್ರೆಂಡ್ಸ್, ಮಟನ್ ಚೆನ್ನಾಗಿ ಬೆಂದಿದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಸೊ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ಮಟನ್. ಇವಾಗ ಅಕ್ಕಿ ಹಾಕ್ತೀನಿ. ಸೊ ಫ್ರೆಂಡ್ಸ್, ನಾನು ಒಂದು 2 glasses ಬಾಸುಮತಿ ರೈಸ್ನ ನೆನಾಕಿದ್ದೆ. ಸೊ ಇವಾಗ ಮಟನ್ ಬೆಂದಿದೆ ಅಲ್ವಾ, ಸೊ ಇದಕ್ಕೆ ಹಾಕ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೋಡಿ ಇಲ್ಲಿ ನೀರು 4 glasses ನಾನು ಅವಾಗಲೇ ಹಾಕಿದ್ನಲ್ವ ಮಟನ್ ಬೇಯಕ್ಕೆ, ಮತ್ತೆ ನೀವು ನೀರು ಆ್ಯಡ್ ಮಾಡಿಲ್ಲ ನಾನು. ರೈಸ್ ಬಾಸುಮತಿ ರೈಸ್ ಏನು ನಾನು 2 glasses ಹಾಕಿದ್ದೆ, ನೆನಾಕಿದ್ದೆ. ಸೊ ಅದನ್ನು ಹಾಕಿದ್ದೀನಿ. ಸೊ ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಬಿರಿಯಾನಿ ರೆಡಿ ಟು ಈಟ್ ಫ್ರೆಂಡ್ಸ್. ವಿಷಲ್ ಕೂಗಿದ್ಮೇಲೆ ನೆಕ್ಸ್ಟ್ ಸಿಗ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಬಿರಿಯಾನಿ ರೆಡಿ ಆಗಿದೆ ನೋಡಿ ಯಾವ ಥರ ಬಂದಿದೆ ಅಂತ. ಸೊ ಫ್ರೆಂಡ್ಸ್, ಇವಾಗ ಎಲ್ಲರಿಗೂ ಊಟ ಕೊಡ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಫ್ರೆಂಡ್ಸ್, ಫೈನಲಿ ಬಿರಿಯಾನಿ ರೆಡಿ ಆಯಿತು. ನೋಡ್ತಾ ಇದ್ದೀರಾ ನೀವೇನೆ ಎಷ್ಟು ಸಖತ್ತಾಗಿ ಬಂದಿದೆ. ಉದುರುದ್ರಾಗಿ ರೈಸು ಮೆತ್ತಗೂ ಆಗಿಲ್ಲ, ತುಂಬ ಉದುರುದ್ರೂ ಆಗಿಲ್ಲ, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಲಿ ಬಂದಿದೆ. ಸೂಪರ್ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ್. ಈಗ ಮಕ್ಕಳು ರಿವ್ಯೂ ಕೇಳೋಣ ಹೇಗಿದೆ ಅಂತ, ಅವರೇ ಹೇಳ್ತಾರೆ ನೋಡಿ.
ಚೆನ್ನಾಯ್ತಾ ದೀಕ್ಷು? ರುಚಿ ನಿನಗೆ ಹೆಂಗೈತೆ? ಸೊ ಫ್ರೆಂಡ್ಸ್, ನಮ್ಮ ಮನೆಯವರು ಮತ್ತು ನಮ್ಮ ದೀಕ್ಷು ನಮ್ಮ ರಚ್ಚು ಊಟ ಆವಾಗಲೇ ಇಟ್ಟಿದ್ದೆ. ಸೊ ನನ್ನ ಮಗ ನಮ್ಮ ಮನೆಯವ್ರು ಊಟ ಮಾಡಿದ್ರು, ನನ್ನ ಮಗಳು ಆವಾಗಲೇ ಇಟ್ಟಿದ್ದು ಫ್ರೆಂಡ್ಸ್, ಇನ್ನೂ ಊಟ ಇಲ್ಲ. ಸೊ ಇವಾಗ ನಾನು ಹೆಂಗಿದೆ ಬಿರಿಯಾನಿ ಅಂತ ಹೇಳ್ತೀನಿ, ನೋಡಿ ಟೇಸ್ಟ್ ನೋಡಿ. ಚೆನ್ನಾಗಾಗಿದೆ ಅಂತಲೇ ಅಂದರು. ಚೆನ್ನಾಗಾಗಿತ್ತಾ? ಮಾತೇ ಬರ್ತಿಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ನಾನು ಮಾಡಿದಂತ ಹೇಳ್ತಾ ಇಲ್ಲ, ತುಂಬ ಟೇಸ್ಟ್ ಆಗಿದೆ, ಸೂಪರ್ ಆಗಿದೆ ಫ್ರೆಂಡ್ಸ್. ಮಟನ್ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿ ಬಂದಿದೆ ಫ್ರೆಂಡ್ಸ್. ನೀವು ನಾನು ಮಾಡಿರೋ ಥರನೇ ಫಾಲೋ ಮಾಡಿ, ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ದೀನಲ್ವಾ, ಸೇಮ್ ಅದೇ ಪ್ರೊಸೀಜರಲ್ಲಿ ಮಾಡಿ ಸೂಪರ್ ಟೇಸ್ಟಾಗಿ ಬರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ. ಈಗ ಬಿರಿಯಾನಿ ಫಸ್ಟು ಖಾಲಿ ಮಾಡಿ ನೆಕ್ಸ್ಟ್ ಸಿಗ್ತೀನಿ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿದೆ ಬಿರಿಯಾನಿ, ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ಇವಾಗ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಮಟನ್ ಸಾಂಬಾರೇ ಇತ್ತು, ಅದು ಒಂದು ಸ್ವಲ್ಪ ವೈಟ್ ರೈಸ್ ಮಾಡಿದ್ದೆ, ಎಲ್ಲ ಊಟ ಮಾಡ್ಕೊಂಡ್ವಿ. ನಾನ್ ವೆಜ್ ಏನಾದರೂ ತಿಂದರೆ ಫ್ರೆಂಡ್ಸ್, ನನಗೇನು ಗೊತ್ತಾ, ಏನಾದರೂ ಒಂದು ಸ್ವೀಟ್ ತಿನ್ನಬೇಕು, ಇಲ್ಲ ಸ್ವೀಟಾಗಿರೋ ಫ್ರೂಟ್ಸ್ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಫ್ರೆಂಡ್ಸ್, ಈ ಥರ ನಾನ್ ವೆಜ್ ಊಟ ಮಾಡಿ ಮೇಲೆ. ನಿಮಗೂ ಇದೇ ಥರ ಅನಿಸುತ್ತಾ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ಸೊ ಫ್ರೂಟ್ಸ್ ಕಟ್ ಮಾಡ್ತಾ ಇದ್ದೀನಿ ತಿನ್ನೋಣ ಅಂತ. ತದೀಶ್ ಸೋರ್ಸ್ ಬರೋಕ್ಕಲ್ಲ, ಸ್ವೀಟ್ ಆಯ್ತಾ? ಸ್ವೀಟ್ ಆಯ್ತಾ ಇಲ್ಲ? ಆಯ್ತಾ? ಸೊ ಫ್ರೆಂಡ್ಸ್, ನಾವೆಲ್ಲ ಚಿಕ್ಕವರಿದ್ದಾಗ ಇಡೀ ಹಣ್ಣು ಹಂಗೆ ತೊಳ್ಕೊಳ್ಳೋದು, ತಿನ್ನೋದು. ಇವಾಗ ಆ ಥರ ಮಾಡೋಕ್ಕೆ ಮನಸ್ಸೇ ಬರಲ್ಲ ಫ್ರೆಂಡ್ಸ್, ಯಾಕಂದರೆ ಹುಳಗಳು ಇರ್ತಾವೋ ಏನೋ ಅಂತ ಭಯ. ಅದಕ್ಕೆ ನಾನು ಕಟ್ ಮಾಡೇ ಕೊಡ್ತೀನಿ ಮಕ್ಕಳಿಗೆ ಆಗಲಿ, ನಾವು ಕಟ್ ಮಾಡೇ ತಿನ್ನೋದು. ನಾವು ಚಿಕ್ಕವರಿದ್ದಾಗ ಅವೆಲ್ಲ ಚಿಕ್ಕವರಿದ್ದಾಗ ಇವಾಗ ಆ ಥರ ಮಾವಿನ ಹಣ್ಣಲ್ಲಿ ಹುಳ ಎಲ್ಲ ಸಿಗುತ್ತೆ. ನಾವು ಸಣ್ಣವರಿದ್ದಾಗ ಯಾವ ಹುಳ ಏನು ಇರ್ತಾನೆ ಇರಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸುಮ್ಮನೆ ಹಂಗೆ ತೊಳ್ಕೊಳ್ಳೋದು, ಇಡೀ ಹಣ್ಣಿಗೆ ಇಟ್ಕೊಳ್ಳೋದು, ತಿನ್ನೋದು, ಆ ಥರ ಇತ್ತು. ಇವಾಗ ಈ ಥರ ಸ್ವೀಟ್ ಚೆನ್ನಾಗಿದೆ. ನಿಂದು ಗ್ರೀನಾ? ನಂದೆಲ್ಲೋ ಇವಳು ಗ್ರೀನು, ನಿಂದು ಒಂದೇ ಸತಿ ಎದ್ಬಿಟ್ಟೆ. ಫ್ಯಾನ್ ಹಾಕೋದು ಶೆಕೆ ಆಗ್ತೈತೆ. ಹಚ್ಚು ಫ್ಯಾನ್. ತಡಿ ನಾನು ಆಡ್ತೀನಿ, ತಾಳು. 4 ಕರೆಕ್ಟಾ? ಇಲ್ಲಿದ್ದಾರ ನೀನು? ಇಡೆ ಇಡೆ ನಿನ್ ಕೈಯಲ್ಲಿ 4 ಇದು ಇದು ನಂದು. ನಾನು ಅಡ್ಡಿದ್ದೀನಿ. 5 2 3 4 5.
ಅವಳಾದ್ಮೇಲೆ ನಾನು ಇಟ್ಟಿಲ್ಲ. ಅಯ್ಯ, ಉಯ್ ಮಮ್ಮಿ ಆವಾಗ್ಲೇ ನನಗೆ ಇಟ್ಟಿತ್ತಲ್ಲ, ಹಿಂಗ್ ಬರ್ಬೇಕು, ನಾನು ಬಂದಿಲ್ಲ. ಇಟ್ಟಿಲ್ಲ ಅಂದ್ರೆ ಮತ್ತೇನ ಕಾಟಾಡ್ತೀಯ? ಥು, ಇಟ್ಟಿಲ್ಲ ಮಮ್ಮಿ. ಇಲ್ಲಿ ಮಾಡಿ ಇವಾಗ ಆಡಿಡು. ಅವಾಗ 3 ಬಂದಿತ್ತು. ಇಡು ಆಡಿ. 3 ಬಂದಿತ್ತು, ನಾನು ಇಲ್ಲಿ ಇಟ್ಟಿದ್ದೀನಿ. ಇನ್ನು ಮುಂದೆ ಹೋಗ್ಬೇಕು, ನಾನು ಹೋಗಿಲ್ಲ. ಅವನ ಆಟ ಆಡೋದಲ್ಲ. 6 ಆರೆಷ್ಟು 6 1 ಆಡು. 6 ನಾನು ವಿನ್ನರ್, ನೀವು ಇಬ್ರು ಆಡಿ. ನಾನು ವಿನ್ನರ್, ನೀವು 1 2 2 ಬಾ. 6 ಅಷ್ಟೇ. ಈ ಕಡೆ ಹಿಂಗೆ 68 69 ಆಡು ಆಡು ಆಡಿ. 1 ಒಂದಿಂದ ಆಪತ್ಸು ಆಟ ಆಡು ನೀನು. ಒಂದು ಬರಬೇಕು. 2 ಇನ್ನು ನಾನು ರಚ್ಚು ಲಾಸ್ಟ್. ಫಸ್ಟ್ ಸೆಕೆಂಡ್ ಥರ್ಡ್. ಸೊ ಫ್ರೆಂಡ್ಸ್, ನಾವು ಏನೇ ಆಟ ಆಡಿದ್ವಿ ಅನ್ನೋ ಒಂದು ಆಟ. ನಮ್ಮ ರಜ್ಜು ನೋಡ್ರಿ ಲಾಸ್ಟ್ ಬಂದಿದ್ದೀನಿ ಅಂತ ಹೇಳಿ ಸಪ್ಪಗೆ ಬೇಜಾರು ಮಾಡ್ಕೊಂಡು ಕೂತಿದ್ದಾಳೆ. ಚೆಸ್ ಆಡೋದು ಆಟ ಅಂದ್ರೂ ಬೇಜಾರು ಮಾಡ್ಕೊಂತಾಳೆ ಫ್ರೆಂಡ್ಸ್. ಫಸ್ಟ್ ನನ್ನ ಮಗ ವಿನ್ ಆದ, ಸೆಕೆಂಡ್ ನಾನು, ರಜ್ಜು ಲಾಸ್ಟ್ ಅಂತ ಹೇಳಿ ಬೇಜಾರು ಮಾಡ್ಕೊಂಬಾರ್ದು. ಈಗ ನೆಕ್ಸ್ಟ್ ನೀನೇ ಆಟ ಆಡೋದಿಲ್ಲ ಅಂತ ಆಯ್ತಾ? ಜೋಡ್ಸಲ್ಲ. ಲಾಸ್ಟ್ ಫೈನಲ್ ಮ್ಯಾಚ್ ಅಲ್ಲಿ ಅವಳು ಇದ್ಲು. ಅವಾಗ ನಾನು ಗೆದ್ದಿದ್ದೆ. ನಾನು ರಚ್ಚನೆ ವಿನ್ ಆಗ್ತಾಳೆ ಅಂತಾನೆ ಅನ್ಕೊಂಡೆ. ಜೋಡ್ಸು. ನಿಂದೆ ಅದು. ಏನ್ ಗೊತ್ತಾ ಅದು? ನಾನು ವೈಟು ಒಮ್ಮೆ ಲಕ್ಕದು ಹೆಂಗೆ ಪಾನ್ ಹೆಂಗ್ ಬೀಳುತ್ತೋ ಗೊತ್ತಾಗಲ್ಲ. ಆಮೇಲೆ ಕಡಿಮೆ ಮತ್ತೆ ಲಾಸ್ಟಿಗೆ ಬರ್ತೀವಲ್ಲ. ಒಳ್ಳೆ ಲಕ್ಕಿ ಇವತ್ತು. ಲಕ್ ನಿನಗೆ. ನಾನು ರಚ್ಚನೆ ವಿನ್ ಆಗ್ತಾಳೆ ಬಿಡು ಆಗ್ಲಿ ಅಂತಾನೆ ಸುಮ್ಮನೆ ಇದೀನಿ. ಸುಮ್ಮನೆ ಪಾಪ ಅವಳು 2 ಹಾಕಿದ್ರೆ ವಿನ್ ಆಗೋಳು, 2 ಬೀಳಲೇ ಅಲ್ಲಲ್ಲ. 2 ಅಲ್ಲ ಚಾನ್ಸ್ ಒಂದಲ್ಲ ಲಾಸ್ಟ್ ಫೈನಲಿ. ಅದೇ 1 ಹಾಕಿದ್ರೆ ವಿನ್ ಆಗೋಳು. 1 ಬೀಳಲೇ ಇಲ್ಲ ತುಂಬಾ ಸರಿ. ಅದು ಫಸ್ಟು ಅವಳೇ ಹೋಗಿ ಅಲ್ಲಿ ಫಸ್ಟ್ ಕೂತಿದ್ದು, ನಾನು ಲಾಸ್ಟ್ ಇದೆ ಮೆಲ್ಲಗೆ ಬಂದೆ. 1 ಹಾಕಿದ್ರೆ ತಗೋ ಜೋನ್ಸ್. ಬುಕ್ಕೆ ಕೈತಿದ್ಯಮ್ಮ. ನಾನು ಏನು ಕೈತಿದ್ದೆ? ಚೆಕ್ಕು ತಪ್ಪಿಸ್ಕೊ. ನೀನು ಇದೋಡ್ದ್ರೆ ನಾನು ಹೊಡಿತೀನಿ. ಇವಾಗ ಚೆಕ್ ಬೇಕಲ್ಲ, ತಪ್ಪಿಸ್ಕೊಂಡ್ಲೇಬೇಕು. ನೀನು ಎಲ್ಲಿರ್ತೀಯ ಏನು ನೋಡಿ ನನಗೆ ಸೊ ಫ್ರೆಂಡ್ಸ್, ಮಕ್ಕಳ ಜೊತೆ ಈ ಥರ ಇವತ್ತು ಸಂಡೇ ಬೇರೆ ಅಲ್ವಾ, ಸೊ ಆಟ ಆಡೋದ್ರಿಂದ ಏನೋ ಒಂಥರ ಅವ್ರಿಗೂ ಖುಷಿ ಅನಿಸುತ್ತೆ, ನನಗೂ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಅನಿಸುತ್ತೆ. ಸ್ವಲ್ಪ ನನಗೆ ಈ ಥರ ಇಷ್ಟ ಚೆಸ್ಸು,
ಏನೇ ಒಂದು ಇಂಡೋರ್ ಗೇಮ್ಸ್ ಆಗಿರ್ಬೋದು, ಔಟ್ಡೋರ್ ಗೇಮ್ಸ್ ಅಂದರೆ ಈ ಥರ ಶಟಲ್ ಕಾಕು ಮತ್ತು ರಿಂಗ್ ಇದೆಲ್ಲ ಸ್ವಲ್ಪ ಆಟ ಆಡೋದಕ್ಕೆ ಇಷ್ಟ ನನಗೂ ಕೂಡ. ಸೊ ಹಾಗಾಗಿ ನನ್ನ ಮಕ್ಕಳ ಜೊತೆ ನಾನು ಈ ಥರ ಟೈಮ್ ಸ್ಪೆಂಡ್ ಮಾಡಿ ಆಟ ಆಡ್ತೀನಿ ಈ ಥರ ಗೇಮ್ಸ್ಗಳೆಲ್ಲ. ಸೊ ಅವ್ರಿಗೂ ಒಂಥರ ಖುಷಿ ಆಗುತ್ತೆ. ಸೊ ಎಲ್ಲ ಆಟ ಎಲ್ಲ ಮುಗಿಸ್ಕೊಂಡು ಮಕ್ಕಳ ಜೊತೆ ಇವಾಗ ನೆಕ್ಸ್ಟಲ್ಲಿ ಅವ್ರನ್ನೆಲ್ಲ ರೆಡಿ ಮಾಡ್ಕೊಂಡು ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಬಂದೆ. ಸೊ ಅವ್ರನ್ನಿಲ್ಲಿ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ನಾವು ವಾಕಿಂಗ್ ಹೋಗ್ಬೇಕಿತ್ತು. ಸೊ ಸಂಡೇ ಅಲ್ವಾ, ಸೊ ಡ್ಯಾನ್ಸ್ ಕ್ಲಾಸು ಅವ್ರ ಜೊತೆನೇ ಅವ್ರ ಡ್ಯಾನ್ಸ್ ಕ್ಲಾಸ್ ಮುಗಿಯೋವರೆಗೂ ಇದ್ಬಿಟ್ಟು ಒಟ್ಟಿಗೆ ಹೋಗೋಣ ಫೀಲ್ಡ್ಗೆ ಅಂತ ಹೇಳಿ ಡ್ಯಾನ್ಸ್ ಕ್ಲಾಸ್ ಎಲ್ಲ ಕೂತ್ಕೊಂಡು ಅವ್ರ ಡ್ಯಾನ್ಸ್ ಎಲ್ಲ ನೋಡ್ತಾ ಕೂತ್ಕೊಂಡೆ. ಸೊ ಇವಾಗ ಡ್ಯಾನ್ಸ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಫೀಲ್ಡ್ಗೆ ಹೋಗ್ಬೇಕು. ಸೊ ಯಾವಾಗಲೂ ಅವ್ನು ಬಿಟ್ಬಿಟ್ಟು ನಾವು ವಾಕ್ ಮುಗಿಸ್ಕೊಂಡು ಬರೋಷ್ಟ್ರೊಳಗಡೆ ಅವ್ರದ್ದು ಡ್ಯಾನ್ಸ್ ಎಲ್ಲ ಮುಗ್ದಿರೋದು. ಸೊ ಅವ್ರನ್ನ ಪಿಕ್ ಮಾಡ್ಕೊಂಡು ಮನೆಗೆ ಹೋಗ್ಬಿಡ್ತಾ ಇದ್ವಿ. ಬಿಕಾಸ್ ಮಳೆ ಬರ್ತಾ ಇದೆ ಈಗ ಸ್ವಲ್ಪ ದಿವಸಗಳಿಂದ. ಸೊ ಹಾಗಾಗಿ ಇವತ್ತೇನು ಮಳೆ ಇರಲಿಲ್ಲ ಅಲ್ವಾ. ಸೊ ಅವ್ರಿಗೂ ಸ್ವಲ್ಪ ಆಟ ಆಡಲಿ, ಆಚೆ ಆಟ ಆಡೋದ್ರಿಂದ ಸ್ವಲ್ಪ ಮೈಂಡ್ ಫ್ರೆಶ್ ಅನಿಸುತ್ತೆ. ಮತ್ತು ಇವತ್ತು ಸಂಡೇ ಬೇರೆ ಅಲ್ವಾ, ಫುಲ್ಲು ಖುಷಿ ಅವರಿಗೆ. ಈ ಥರ ಸಂಡೇ ಹಾಲಿಡೇ ಸಿಕ್ಕರೆ ಅಂತೂ ಫುಲ್ ಹ್ಯಾಪಿ. ಸೊ ಬೆಳಗ್ಗೆ ಆಲ್ಮೋಸ್ಟ್ ಮನೇಲೇ ಒಳಗಡೆನೆ ಆಟ ಆಡಿದ್ರು ನನ್ನ ಜೊತೆ. ಇಂಡೋರ್ ಗೇಮ್ಸು, ಚೆಸ್ಸು, ಅದು ತುಂಬಾ ಟೈಮ್ ಆಗಿಬಿಡುತ್ತೆ, ಅದು ಬೇಗ ಕಂಪ್ಲೀಟ್ ಆಗಲ್ಲ ಗೇಮು ಆಡ್ತಾ ಕೂತ್ಕೊಂಡ್ರೆ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಆಟ ಆಡ್ತಾ ಕೂತ್ಕೊಂಡ್ವಿ. ಸ್ವಲ್ಪ ಹೊತ್ತು ಮಲಗಿ ಎದ್ದು ಆಟ ಆಡಿ ಮತ್ತೆ ಇಲ್ಲಿ ಡ್ಯಾನ್ಸ್ ಕ್ಲಾಸಿಗೆ ಬರೋಷ್ಟರಲ್ಲಿ ಇಷ್ಟೊತ್ತು ಆಯಿತಾ. ಸೊ ಇವಾಗ ಅವ್ರ ಪಾಡಿಗೆ ಇವ್ರು ಇಲ್ಲಿ ಫೀಲ್ಡಲ್ಲಿ ಆಟ ಆಡ್ಕೊಳ್ತಾ ಇದ್ರು. ಸೊ ಸುಮ್ಮನೆ ಏನಪ್ಪ ಎನರ್ಜಿ ಮಕ್ಕಳಿಗೆ ಅಂತ ಅಂದರೆ ನಾವು ಬಿಲೀವ್ ಮಾಡೋದಕ್ಕಾಗಲ್ಲ, ಅಷ್ಟು ಎನರ್ಜಿಟಿಕ್ ಆಗಿರ್ತಾರೆ. ಎಷ್ಟು ಬೇಕಿದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಆಟ ಆಡಿ ಅಂತ ಅಂದ್ರೂ ಪರವಾಗಿಲ್ಲ, ಸುಮ್ಮನೆ ಅದೇ ಎನರ್ಜಿ ಇರುತ್ತೆ, ಸ್ವಲ್ಪನೂ ಲಾಸ್ ಆಗೋದಿಲ್ಲ. ಅವ್ರ ಎನರ್ಜಿ ನೋಡಿ ನಮಗೆ ಫುಲ್ ಖುಷಿ ಆಗಿಬಿಡುತ್ತೆ. ನನ್ನ ಮಕ್ಕಳಂತೂ ಫುಲ್ ಆಟ 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 ಆಡ್ತಾನೆ ಇರ್ತಾರೆ. ಬೇಕಿದ್ರೆ ಬಿಟ್ಬಿಟ್ರೆ ನಾನು ಆ ಥರ ಎಲ್ಲ ಬಿಡೋದಿಲ್ಲ ಬೆಳಗಿನ ಸಂಜೆವರೆಗೂ. ಮನೆ ಒಳಗಡೆ ಆಟ ಆಡ್ತಾ ಇದ್ರು ಅಂತ ಹೇಳಿ ಫೀಲ್ಡಿಗೆ ಕರ್ಕೊಂಡು ಬಂದೆ, ಸ್ವಲ್ಪ ಆಟ ಆಡ್ಕೊಳ್ಳಿ ಅಂತ ಹೇಳಿ. ಸೊ ಇಲ್ಲಿ ಮಳೆನೂ ಏನು ಬರ್ತಾ ಇರಲಿಲ್ಲ, ಚೆನ್ನಾಗಿತ್ತು ವೆದರು. ಸೊ ಮಕ್ಕಳ ಪಾಡಿಗೆ ಮಕ್ಕಳು ಆಟ ಆಡ್ಕೊಳ್ತಾ ಇದ್ರು. ಸೊ ನಾನು ವಾಕಿಂಗ್ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ರೀಸೆಂಟಾಗಿ ಸ್ವಲ್ಪ ದಿವಸ ಮಳೆ ಸ್ವಲ್ಪ ಬಂದಿದ್ರಿಂದ ನಾನು ಆಚೆ ವಾಕಿಂಗೆಲ್ಲ ಬಂದಿರಲಿಲ್ಲ. ಸೊ ಏನೊಂಥರ ಖುಷಿ ನನಗೆ ಈ ಥರ ಆಚೆ ವಾಕಿಂಗ್ ಎಲ್ಲ ಬಂದು ಮಾಡೋದು, ಸ್ವಲ್ಪ ಮೈಂಡ್ ಫ್ರೆಶ್ ಅನಿಸುತ್ತೆ ಆಚೆ ಬರೋದ್ರಿಂದ. ಸೊ ಫ್ರೆಂಡ್ಸ್, ಇವತ್ತು ಬಿರಿಯಾನಿ ಮಾಡಿದ್ದೆ ಅಲ್ವಾ, ಮಟನ್ ಬಿರಿಯಾನಿ. ನಿಮಗೆ ಐ ಹೋಪ್ ಇಷ್ಟ ಆಗಿದೆ ಒಂದು ರೆಸಿಪಿ ಅಂತ ಅಂದ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಇವತ್ತಿನೊಂದು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ ಫ್ರೆಂಡ್ಸ್. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬೈ ಬಾಯ್.